ರಾಹುಲ್ ಗಾಂಧಿ ಅವರ ಭಾಷಣ ವಿವಾದಾತ್ಮಕ ಆಗಿದೆ ಅನ್ನೋದು ಬಿಜೆಪಿ ಇದಕ್ಕೆ ರಾಜೀನಾಮೆ ಕೊಡಬೇಕು, ಕ್ಷಮೆ ಕೇಳಬೇಕು, ಹಿಂದೂಗಳನ್ನ ಹಿಂಸಾವಾದಿಗಳು ಹೇಳಿದ್ದಾರೆ. ಅಂದರೆ ಅವರು ಅರ್ಥ ಮಾಡ್ಕೊಂಡಿಲ್ಲ ರಾಹುಲ್ ಗಾಂಧಿ ಅವ್ರ ಭಾಷಣ ಅಂತ ಭಾಳ ಸ್ಪಷ್ಟ ಆಯ್ತು. ಈಗ ಎಲ್ಲಿವರೆಗೆ ಬಿ ಜೆ ಪಿಯವರು ರಾಹುಲ್ ಗಾಂಧಿ ಅವ್ರನ್ನ, ಅವರ ಮನಸ್ಸನ್ನು, ಅವರ ಹೇಳಿಕೆಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಇದೇ ಕನ್ಫ್ಯೂಷನ್ನಲ್ಲೇ ಇರ್ತಾರೆ ಬಿ ಜೆ ಪಿಯವರು. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದೂ ಧರ್ಮ ಎಲ್ಲರನ್ನೂ ಒಟ್ಟುಗೂಡಿ ಶಾಂತಿಯಿಂದ ನೆಮ್ಮದಿಯಿಂದ ಕರ್ಕೊಂಡು ಎಲ್ಲರನ್ನೂ ಸಮಾಜದ ಎಲ್ಲ ವರ್ಗವನ್ನು ಕರ್ಕೊಂಡು ಹೋಗಬೇಕು, ಅದೇ ಹಿಂದೂ ಧರ್ಮದ ಸಾರಾಂಶ. ಅದಕ್ಕೆ ವಿರುದ್ಧವಾಗಿರೋರು ಹಿಂದೂಗಳಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅದು ಯಾರಿಗೆ ಅಪ್ಲೈ ಆಗುತ್ತೆ ಅವರಿಗೆ ಅಪ್ಲೈ ಆಗ್ತದೆ. ಬಿ ಜೆ ಪಿಯವರಿಗೆ ಅಪ್ಲೈ ಆಗೋದಿದ್ರೆ ಬಿ ಜೆ ಪಿಯವರಿಗೆ ಅಪ್ಲೈ ಆಗ್ತದೆ. ಆ ಅರ್ಥದಲ್ಲಿ ಹೇಳಿದ್ದಾರೆ. ಸರ್, ಬೆಂಗಳೂರು ಕಮಿಷನರ್ ಬದಲಾವಣೆ ವಿಚಾರವಾಗಿ ಸಿಎಂ ಭೇಟಿ ಮಾಡಿದ್ರಿ. ನೋಡಿ, ನಾನು ಸಿ ಎಂ ಭೇಟಿ ಮಾಡೋದು ದಿನ ಭೇಟಿ ಮಾಡ್ತೇನೆ. ನಮ್ಮ ಇಲಾಖೆಯಲ್ಲಿ ಅನೇಕ ವಿಚಾರಗಳನ್ನು ಅವರ ಗಮನಕ್ಕೆ ತರಬೇಕಾಗುತ್ತೆ, ತೀರ್ಮಾನಗಳು ಮಾಡಬೇಕಾಗುತ್ತೆ. ಮತ್ತು ಸರ್ಕಾರದಲ್ಲಿ ಅನೇಕ ತೀರ್ಮಾನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ಸಲಹೆ ಸೂಚನೆಗಳನ್ನು ಅವರಿಗೆ ಕೊಡ್ತೇವೆ, ಅವರು ಕೇಳ್ತಾರೆ. ಇದು ಆಡಳಿತದಲ್ಲಿ ಇದು ಒಂದು ರೀತಿಯಲ್ಲಿ ದಿನನಿತ್ಯ ನಡೀತಾ ಇರ್ತಕ್ಕಂಥದ್ದು, ಅದರಲ್ಲೇನು ಹೊಸದೇನಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.